ಹಾಯ್ ಎವ್ರಿವನ್ 90 ಡೇಸ್ ಪ್ಲಾನಲ್ಲಿ ಡೇ 28. ಸೊ ಬೆಳಗ್ಗೆ ಬೇಗ ಎದ್ದು ಒಂದು ಲೋಟ ನೀರು ಕುಡಿದು ಫ್ರೆಶ್ ಆಗಿ ಕುತ್ಕೊಂಡು ಮೊಬೈಲ್ ಓಪನ್ ಮಾಡಿದ್ರೆ ನಮ್ಮ ಹಸ್ಬೆಂಡು 11:45 ನನ್ನ ನೆನಪಾಗಿ ಸ್ಟೇಟಸ್ ಹಾಕೊಂಬಿಟ್ಟಿದ್ರು. ಅವ್ರು ಯಾವತ್ತೂ ಸ್ಟೇಟಸ್ ಹಾಕೋರೇ ಇಲ್ಲ. ಸೊ ಇತ್ತೀಚೆಗೆ ಸ್ಟೇಟಸ್ ಹಾಕ್ತಾ ಇದ್ದಾರೆ. ಖುಷಿ ಆಯಿತು, ಮಿಸ್ ಮಾಡಿಕೊಂಡೆ ಅನ್ನಿಸ್ತು. ಸೊ ನೆಕ್ಸ್ಟು ಎಕ್ಸಸೈಸ್ನ ಮುಗಿಸ್ಕೊಂಡೆ. ಸೊ ನೆಕ್ಸ್ಟು ಸಂಕಲ್ಪ ಕ್ಲಾಸ್ನ ಸ್ಟಾರ್ಟ್ ಆಯಿತು. ಸೊ ಫ್ರೆಶ್ ಕುಡಿತ ಸಂಕಲ್ಪ ಕ್ಲಾಸ್ನ ಅಟೆಂಡ್ ಮಾಡ್ಕೊಂತ ನೆಕ್ಸ್ಟು ಫ್ರೆಶ್ ಆಗಿ ರೆಡಿಯಾಗಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬಸ್ಸಿಗೆ ಟೈಮ್ ಆಗುತ್ತೆ ಅಂತ ಹೊರಟೆ. ಇವತ್ತು ಸೋಮವಾರ ಆಗಿರೋದಕ್ಕೆ ರಶ್ಶು ಹೆಂಗೋ ಸದ್ಯ ಮುಂದೆನೇ ಸಿಕ್ಬಿಟ್ಟಿತ್ತು. ಅಂದರೆ ಮುಂದೆನೇ ನಿಂತ್ಕೊಳಕ್ಕೆ ಸದ್ಯ ಜಾಗ ಸಿಕ್ತು. ಸೊ ಅಲ್ಲೇ ನಿಂತ್ಕೊಳ್ತಾ ಬ್ಯಾಂಗ್ಳೂರ್ವರೆಗೂ ನಿಂತ್ಕೊಂಡೆ ಹೋದೆ. ನಮ್ಮ ಮನೆಯವ್ರು ಕಾಲ್ ಮಾಡಿದ್ರು. ಗೊತ್ತಿಲ್ಲ ಏನು ಅಂತ. ಸೊ ಅಂದರೆ ಬಾಂಡಿಂಗ್ ಅನ್ನೋದು ಹಾಗೆ ಇರುತ್ತಲ್ವಾ. ಸೊ ಒಂದು ದಿವಸ ಮಾತಾಡಲಿಲ್ಲ ಅಂದರೆ ಏನೋ ಕಳ್ಕೊಂಡಂಗೆ ಅನಿಸುತ್ತೆ. ಸೊ ನೆಕ್ಸ್ಟ್ ಅಲ್ಲಿಂದ ಸೆಂಟರಿಗೆ ಬಂದೆ. ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಫ್ರೆಶ್ ಕುಡಿತಾ. ಸೊ ಅಂದರೆ ನಾನು ನಿಮಗೆ ಮೊನ್ನೆ ನನಗೆ ಹುಷಾರಿಲ್ದಾಗ ಹೇಳಿದೆಲ್ಲ 2 ಬಿಲಿಯನ್ ಬ್ಯಾಕ್ಟೀರಿಯಸ್ ಸಿಂಪ್ಲಿ ಪ್ರೊಬಯೋಟಿಕ್ ಅದ್ರ ಬಗ್ಗೆ ಇವತ್ತು ಇನ್ಫಾರ್ಮೇಷನ್ ಇತ್ತು. ಸಖತ್ತಾಗಿತ್ತು. ಸೊ ನೆಕ್ಸ್ಟು ಮುಗಿಸ್ಕೊಂಡು ಟ್ರೈನಿಂಗ್ ಹಾಲ್ ಹತ್ರ ಬಂದೆ. ಸೊ ಇವತ್ತು ಮಂಡೇ ಬೇಸಿಕ್ ಟ್ರೈನಿಂಗ್ ಈ ಥರ. ಸೊ ಅದೆಲ್ಲ ಮುಗಿಸ್ಕೊಂಡು ಸೀದಾ ಮೆಟ್ರೋ ಹತ್ತಿ ಸೊ ಸೀದಾ ಬಂದೆ. ಅಲ್ಲೊಬ್ಬರು ಅಂದರೆ ಅದು ಲಿಫ್ಟಲ್ಲಿ ಬರ್ತೀವಲ್ಲ ಅಂದ್ರೇನು ಮೆಟ್ಲಲ್ಲಿ. ಸೊ ಅದಕ್ಕೆ ಅಂದರೆ ಅಜ್ಜಿ ಹೆದರ್ಕೊಂಡು ಮೆಟ್ಲು ಹತ್ಕೊಂಡೇ ಬರ್ತಾಯಿದ್ರು. ಇವಾಗ ನಾನೇ ನೆನಪಾದೆ. ಸ್ಟಾರ್ಟಿಂಗ್ ನಾನು ಹಾಗೆ ಮಾಡ್ತಿದ್ದು. ಸೊ ಆಮೇಲೆ ರೂಢಿ ಆಯಿತು. ಸೊ ನೆಕ್ಸ್ಟು ಅಲ್ಲಿ ಗಣಪತಿಗೆ ಕೈ ಮುಕ್ಕೊಂಡು ಸೀದಾ ಬಂದೆ. ಬಸ್ಸಿಗೂ ಒಂದು ಆಯಿತು. ನಾನು ನಮ್ಮೂರು ಡೈರೆಕ್ಟ್ ಬಸ್ ಸಿಗುತ್ತೆ ಅಂದ್ಕೊಂಡೆ. ಸ್ವಲ್ಪ ನಾನೇ ಬೇಗ ಬಂದುಬಿಟ್ಟಿದ್ದೆ. ನಮ್ಮೂರು ಬಸ್ಸು ಲೇಟಿನ. ಅದಕ್ಕೆ ನಾವು ಫಸ್ಟ್ ಹೋಗ್ತೀವಿ ಬನ್ನಿ ಅಂತ ಹೇಳಿ ಹತ್ತಿದ್ರು. ಥ್ಯಾಂಕ್ ಯು ಸೊ ಮಚ್ ಪಾಪ. ಅವ್ರು ಬೇಗನೆ ಬಸ್ ತಲುಪಿಸಿದ್ರು ಹೇಳಿ ಟೈಮ್ಗೆ. ಸೊ ಅಲ್ಲಿಂದ ಬಸ್ ಬರೋಷ್ಟೊತ್ತಿಗೆ ರಶ್ ಆಗಿಬಿಟ್ಟಿತ್ತು. ಮನೆಗೆ ಬಂದು ಡಿನ್ನರ್ ಮುಗಿಸಿ ಮಲ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.